ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 10:30 ಆಗಿದೆ. ಈಗ ನಾವು ರೂಮಿಂದ ಹೊರಟಿದ್ದೀವಿ. DCM ಲಾ ಕಾಲೇಜ್ ಎದುರುಗಡೆನೇ ಇರೋದು ಹೋಟೆಲ್ ರಾಯಲ್ ಇನ್ ಅಂತ. ಓಕೆ, ರೂಮ್ AC ರೂಮ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ರೂಮ್ ತೊಗೊಂಡಿದ್ವಿ, ಅಷ್ಟೇ ಚೆನ್ನಾಗಿರಲಿಲ್ಲ. ಸೊ ನಾವೀಗ ತಣ್ಣೀರ್ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಆಗುತ್ತೆ, ಒಂದು 20 ನಿಮಿಷ ಜರ್ನಿ. ಸೊ ನ್ಯಾಷನಲ್ ಹೈವೇಲಿ ಲೆಫ್ಟ್ ತಿರುಗಬೇಕು. ಈಗ ತಣ್ಣೀರ್ಬಾವಿ ಬೀಚ್ಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಹೋಗಬೇಕು. ಸೆಕೆ ಮಾತ್ರ ಸಕ್ಕತ್ತಿದೆ. ಮಾತ್ರ ಫೆಬ್ರವರಿ ತಿಂಗಳಲ್ಲೇ ದೇವ್ರ ಕಿಟ್ ಕರೀತಾ ಇದೆ. ಮುಂದಿನ ತಿಂಗಳು ಇನ್ನೇನು ಕಥೆನೇ ಗೊತ್ತಿಲ್ಲ. ಮಂಗಳೂರಲ್ಲಿ ಕೋಸ್ಟಲ್ಲಿ ಗುರುಪುರ ರಿವರ್ ಇದೆ. ಇಲ್ಲಿ ಸಮುದ್ರಕ್ಕೆ ಹೋಗಿ ಕನೆಕ್ಟ್ ಆಗ್ತಿದ್ದು. ಸ್ವಲ್ಪ ದೂರ ಹೋದರೆ ಇಲ್ಲಿ ಗ್ಯಾಸ್ ರಿಫೈನ್ರಿಗಳು ಜಾಸ್ತಿ, ಬುಲೆಟ್ ಟ್ಯಾಂಕರ್ ಎಲ್ಲ ಜಾಸ್ತಿ ಓಡಾಡುತ್ತೆ. ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಇದೇ ಗುರುಪುರ ರಿವರು. ಮುಂದೆ ಹೋಗಿ ಸಮುದ್ರಕ್ಕೆ ಹೋಗಿ ಕನೆಕ್ಟ್ ಆಗ್ತಿದ್ದು ನೋಡಿ. ಎರಡು ಬಿಲ್ಡಿಂಗ್ ಎಲ್ಲ ಕಾಣಿಸಲ್ಲ, ಅಲ್ಲಿಂದನೇ ನಾವು ಬಂದಿದ್ದೆ ಆ್ಯಕ್ಚುಲಿ. ಈ ರೈಟ್ ಸೈಡ್ ಬಂದು ಸಮುದ್ರ ಇದೆ. ಸ್ವಲ್ಪ ಮುಂದೆ ಹೋದರೆ ಸಮುದ್ರ ಕಾಣುತ್ತೆ. ಸಮಯ ಬಂದು 11 ಗಂಟೆ ಆಗಿದೆ. ತಣ್ಣೀರ್ಬಾವಿ ಬೀಚ್ ಬಂದಿದ್ದೀವಿ. ಟೂರಿಸ್ಟ್ ಯಾರೂ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ಗೆ 20 ರೂಪಾಯಿ ಇಸ್ಕೊಂಡಿದ್ದಾರೆ. ತಣ್ಣೀರ್ಬಾವಿ ಬೀಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ವಿಶಾಲವಾಗಿ ಜನನೇ ಇಲ್ಲ ಆ್ಯಕ್ಚುಲಿ. ಸೊ ತಣ್ಣೀರ್ಬಾವಿ ಬೀಚಿಂದ ಹೊರಟಿದ್ದೀವಿ ಈಗ ಟುವರ್ಡ್ಸ್ ಪಪಾಸ್ ಐಸ್ ಕ್ರೀಮ್ಗೆ. ಪಪಾಸಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಊರಿಗೆ ಹೊರಡೋಣ ಅಂತ. ಸಮಯ ಬಂದು ಆಲ್ರೆಡಿ 12 ಗಂಟೆ ಆಗಿದೆ. ಈ ಪಪಾಸ್ಗೆ ಹೋಗೋಕ್ಕೆ ನಾವು ಕಡಿಮೆ ಹತ್ರ ಅರ್ಧ ಗಂಟೆ ಬೇಕು. ಸೊ ಬೀಚ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಈ ಬೀಚ್ ಕವರ್ ಮಾಡಿದ್ದೀವಿ 2 ದಿವಸದಲ್ಲಿ. ಕಾರ್ ಪಾರ್ಕಿಂಗ್ ಲಾಟಲ್ಲಿ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಇದೆ. 20 ರೂಪಾಯಿ ಕೊಡೋಕ್ಕೂ ಮಾಡಿದ್ದಾರೆ. ಚೆನ್ನಾಗಿ ಸಮಯ ಬಂದು 12:30 ಆಗಿದೆ. ಈಗ ನಾವು ಪಪಾಸ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಮಂಗಳೂರಲ್ಲಿ.
ಸೊ ಈಗ ಪಪಾಸ ಲೈಸೆನ್ಸ್ ತಿಳ್ಕೊಂಡು ಟುವರ್ಡ್ಸ್ ಮೈಸೂರಿಗೆ ಹೋಗ್ತೀವಿ. ಮೈಸೂರಿನ 205 ಕಿಲೋಮೀಟರ್ ಇದೆ ಇಲ್ಲಿಂದ, ಮಂಗಳೂರಿಂದ. ಇಲ್ಲೇ ನೋಡಿ ಪಪಾಸು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಬ್ರಾಂಚಿಗೆ ಬಂದಿರೋದು. ಪಪಾಸ್ದು ಮೆನು ಮತ್ತು ಪ್ರೈಸ್ ಲಿಸ್ಟ್ ಇದು. ಒಳಗೆಲ್ಲ ನೀರು ಹೋಗಿದೆ. ಕಟ್ಬಿಟ್ಟು ಮತ್ತು ಪರ್ಫೆಕ್ಟ್ ಅಂತ ಯಾವುದೋ ಒಂದು ಅದನ್ನ ತೊಗೊಂಡಿದ್ದೀವಿ ನಾವು. ಸಮಯ ಬಂದು 1:15 ಆಗಿದೆ. ಈಗ ಪಪಾಸ್ ಮಂಗಳೂರಿಂದ ಹೊರಟಿದ್ದೀವಿ ಈಗ. ಸೊ ನಮ್ಮ ಮೈಸೂರು ಇನ್ನೂ 205 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಒಂದು 6.5 hours ಬೇಕು. ಓಕೆ. ಸೊ ಐಸ್ ಕ್ರೀಮು ಚೆನ್ನಾಗಿತ್ತು, ಹೆಚ್ಚು ಕಮ್ಮಿ ಊಟ ಆದಂಗೆ ಆಯಿತು ಅರ್ಧ. ಸೊ ಈಗ ಆನ್ ದ ವೇ ಟು ಮೈಸೂರೀಗ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. 2+2 ಟ್ರ್ಯಾಕು. ಇವಾಗ ನಾವು ಪುತ್ತೂರು, ಸುಳ್ಯ, ಮಡಿಕೇರಿ ಆ ರೂಟ್ ತೊಗೊಂಡಿದ್ದೀವಿ ಮೈಸೂರಿಗೆ. ಬಂಟ್ವಾಳದಿಂದ ತುಂಬ ಚೆನ್ನಾಗಿದೆ ರೋಡು. ಆ್ಯಕ್ಚುಲಿ 3 ಟ್ರ್ಯಾಕ್ ಇತ್ತು ಹಿಂದೆ, ಈಗ 2 ಟ್ರ್ಯಾಕ್ ಬಂದಿದೆ. ಮೈಸೂರು 218, ಹಾಸನ್ 130, ಬೆಂಗಳೂರು 310. ನಾವೀಗ ಮೈಸೂರಿಗೆ ರೈಟ್ ಡಿವಿಷನ್ ಆಗಬೇಕಿಲ್ಲಿ, ಸೀದಾ ಹೊರೆ ಹಾಸನ್ ಬೆಂಗಳೂರಿಗೆ ಹೋಗುತ್ತೆ. ಮಡಿಕೇರಿ ರೋಡ್ಗೆ ಡಿವಿಷನ್ ತೊಗೊಂಡಿದ್ದೀವಿ ರೈಟು. ಸೊ ಇಲ್ಲಿಂದ ಫುಲ್ ಸಿಂಗಲ್ ಟ್ರ್ಯಾಕೆ. ಸುಳ್ಯ 49, ಮಡಿಕೇರಿ 101, ಬೆಂಗಳೂರು 360, ಮೈಸೂರು 220. ಸಮಯ ಬಂದು 3:15 ಆಗಿದೆ. ಸುಳ್ಯ ದಾಟಿದ್ದೀವಿ. ಇನ್ನು ಮೈಸೂರು 160 ಕಿಲೋಮೀಟ್ರ್ ಇದೆ. ಇನ್ನು 3:45 ಗಂಟೆ ಕೇಳ್ತಾ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ರೆಸ್ಟ್ ಕೊಡೋಣ ಅಂತ ಗಾಡಿಗೆ. ಮಡಿಕೇರಿ ಇನ್ನೂ 50 ಕಿಲೋಮೀಟ್ರ್ ಇದೆ. ಎದುರುಗಡೆ ಕಾಣಿಸ್ತಿರೋದು ಮಡಿಕೇರಿ ಬೆಟ್ಟ. ಈಗ ಅದೇ ಬೆಟ್ಟ ಹತ್ಬೇಕು ನಾವು. ಮಡಿಕೇರಿ ಇನ್ನೊಂದು 20 ಕಿಲೋಮೀಟ್ರ್ ಏನೋ ಇದೆ. ಲೈಟಾಗಿ ಬೆಟ್ಟ ಹತ್ತುತ್ತಾ ಇದೀವಿ. ಸ್ಟಾರ್ಟ್ ಆಗಿದೆ ಬೆಟ್ಟ ಹತ್ತೋದು. ರೋಡ್ ಖಾಲಿ ಇದೆ, ಏನು ತೊಂದರೆ ಇಲ್ಲ. ಅದರಿಂದ ವೀಡಿಯೋ ಮಾಡೋಕ್ಕಾಗ್ತಾರೆ. ಟ್ರಾಫಿಕ್ ಇದ್ದರೆ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ರು ಟ್ರಾಫಿಕ್ ಇದ್ದಿದ್ರೆ ವಿಡಿಯೋನ ತಾನೆ. ಸಮಯ ಬಂದು 5 ಗಂಟೆ ಆಗಿದೆ. ಮಡಿಕೇರಿಗೆ ಬಂದು ರೀಚ್ ಆಗಿದ್ದೀವಿ. ಇನ್ನು ಮೈಸೂರು 115 ಕಿಲೋಮೀಟ್ರ್ ಇದೆ. ಸೊ ಇಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಅಂತ, ಯಾಕಂದರೆ ಮಧ್ಯಾಹ್ನ ಜಸ್ಟ್ ಐಸ್ ತಿಂದಿದ್ದಷ್ಟೇ. ಸೊ ಇಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ ಸದ್ಯಕ್ಕೆ. ಮಡಿಕೇರಿಯಲ್ಲಿ ಹುಡುಕಿ ಬಂದಿದ್ದೀವಿ. ಮಸಾಲೆ ಪುರಿ ತೊಗೊಂಡಿದ್ದೀವಿ. ಮಸಾಲೆ ಪುರಿ ಮತ್ತು ದೋಸೆ ಆರ್ಡ್ರ್ ಮಾಡಿದ್ದೀವಿ. ಸೊ ಮಧ್ಯಾಹ್ನ ಇದು ತಿಂದಿದ್ದೀವಲ್ಲ ಅದಕ್ಕೋಸ್ಕರ. ಬಂದು 5:50 ಈಗ ಮಡಿಕೇರಿ ಬಿಟ್ಟಿದ್ದೀವಿ. ಈಗ ಇನ್ನೂ ಒಂದು 115 ಕಿಲೋಮೀಟ್ರ್ ಇದೆ ಮೈಸೂರು. ಮಡಿಕೇರಿ ಊರು ಬಿಟ್ಟು ಸ್ವಲ್ಪ ದೂರ ಬರ್ತಿದ್ದಂಗೆ ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸನ್ಸೆಟ್ ಆಗ್ತಾಯಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಸನ್ಸೆಟ್ ಆಗೋ ತನಕ ಕಾಯೋಕ್ಕಾಗಲ್ಲ, ಹೊರಡಬೇಕು. ಸಮಯ ಬಂದು 6:30 ಆಗಿದೆ. ಸುಂಟಿಕೊಪ್ಪ ಕ್ರಾಸ್ ಮಾಡ್ತಾ ಇದ್ದೀವಿ. ಸುಂಟಿಕೊಪ್ಪದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು.
ಬಂದು 6:50 ಕುಶಾಲನಗರ ಕ್ರಾಸ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 85 ಕಿಲೋಮೀಟರ್ ಏನೋ ಇದೆ ಮೈಸೂರು. ಸಮಯ ಬಂದು 9 ಗಂಟೆ ಆಗಿದೆ. ಮೈಸೂರು ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಮಂಗಳೂರು ಬಿಟ್ಟಿದ್ದು 1:30ಗೆ, 9 ಗಂಟೆಗೆ ರೀಚ್ ಆಗಿದ್ದೀವಿ. 7:30 ಗಂಟೆ ಟೈಮ್ ಆಯಿತು ಜರ್ನಿ. ಸೊ ಎಲ್ಲ ಕಡೆ ನಿಲ್ಸ್ಕೊಂಡೆಲ್ಲ ಬಂದ್ವಿ. ಫೋಟೋ ವೀಡಿಯೋ ಎಲ್ಲ ತೆಕ್ಕೊಂಡು ಮಡಿಕೇರಿಯಲ್ಲಿ ಒಂದು ಸ್ವಲ್ಪ ದೋಸೆ ಎಲ್ಲ ತಿನ್ಕೊಂಡ್ಬಂದ್ವಿ. ಸೊ 5 ಬೀಚ್ ಕವರ್ ಮಾಡಿದ್ವಿ ನೆನ್ನೆ ಮತ್ತು ಇವತ್ತು. ಕಣ್ಣೂರಲ್ಲಿ ಡ್ರೈವಿಂಗ್ ಬೀಚ್ ಅಂತ ಕಾರೆಲ್ಲ ತೊಗೊಂಡೋಗೋದು ಅಲ್ಲಿಗೆ. ಆ್ಯಂಡ್ ಕಾಸರಗೋಡು ಬೀಚ್ ಒಂದು, ಬೇಕಲ್ ಬೀಚ್ ಒಂದು, ಆಮೇಲೆ ಮಂಗಳೂರಲ್ಲಿ ಬಂದ್ಬಿಟ್ಟು ಸೂರತ್ಕಲ್ ಲೈಟ್ ಹೌಸು ಬೀಚು, ಆ್ಯಂಡ್ ಇನ್ನೊಂದು ಬಂದು ತಣ್ಣೀರ್ಬಾವಿ ಬೀಚ್ ಒಂದು. ಸೊ ಆ 5 ಬೀಚಸ್ ತುಂಬಾ ಚೆನ್ನಾಗಿತ್ತು. ರೋಡ್ ಟ್ರಿಪ್ ಮಾತ್ರ ಸೂಪರಾಗಿತ್ತು ಬೀಚ್ದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.